ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಇದು ಬಂದು ಗುರುವಾರದ ಲಾಗ್ ಆಗಿರುತ್ತೆ. ಸ್ಪೀಕರ್ ಹಾಕಿ ಸಾಂಗ್ ಕೇಳಿಲ್ಲ ಅಂದ್ರೆ ಅವತ್ತಿನ ವಾರ ಕಂಪ್ಲೀಟೇ ಆಗೋದಿಲ್ಲ. ಹಾಗೆ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡೆ. ಹಾಗೆ ಮಾವಿನ ಹಣ್ಣು ಇತ್ತು ಅಂತ ಅಂದ್ಬಿಟ್ಟು ಇವಾಗ ಬಾಳೆಹಣ್ಣು ಜಾಸ್ತಿ ಇಲ್ಲ ನಮ್ಮ ಮನೇಲಿ, ಬರೀ ಮಾವಿನ ಹಣ್ಣು ಜಾಸ್ತಿ ಸಿಗುತ್ತೆ. ಅದರಿಂದ ಮಾವಿನ ಹಣ್ಣನ್ನ ಫೋಟೋ ಹತ್ರ ಇಟ್ಟು ದೀಪ ಹಚ್ಕೊಂಡು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡೆ. ಹಾಗೆ ಹೊಸ್ಲೆಲ್ಲ ಬಾಗ್ಲೆಲ್ಲ ತೊಳೆದು ಅಲ್ಲೂ ಕೂಡ ರಂಗೋಲಿ ಹಾಕೊಂಡು ಪೂಜೆ ಮಾಡ್ಕೊಂಡೆ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕೊಂಡು ಪೂಜೆ ಮಾಡ್ಕೊಂಡೆ. ರಂಗೋಲಿ ಸಣ್ಣದಾಗಿ ಈ ರೀತಿ ಹಾಕೊಂಡಿದ್ದೀನಿ ಹೊಸ್ಲತ್ರ. ಹಾಗೆ ಇವತ್ತು ಸ್ಕೂಲ್ ಹತ್ರ ಹೋಗ್ಬೇಕು, ಮಕ್ಳಿಗೆ ಅಡ್ಮಿಷನ್ ಮಾಡಿಸ್ಬೇಕು. ಹಾಗೆ ಬುಕ್ಸ್ ಎಲ್ಲ ಇಸ್ಕೊಂಡ್ ಬರ್ಬೇಕು ಫೀಸ್ ಕಟ್ಬಿಟ್ಟು. ಅದರಿಂದ ನಾನು ಕೂಡ ಪೂಜೆ ಎಲ್ಲ ಮಾಡಿ ನಾಷ್ಟ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆದೆ. ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸ್ಕೂಲ್ ಇನ್ನೇನ್ ಬೇಗ ಬಂದೇ ಬಿಡ್ತು. ಮಕ್ಳೆಲ್ಲ ಊರಲ್ಲಿದ್ದಾರೆ. ಸೊ ಅವ್ರು ಇಲ್ಲ ಅಂತಂದ್ರೂ ಅಡ್ಮಿಷನ್ ಮಾಡಿಸ್ಲೇಬೇಕು. ಹಾಗೆ ಇಡ್ಲಿ ಮಾಡಿದ್ದೆ, ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ದೆ. ಹಾಗೆ ಇಡ್ಲಿ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮನೆಯವರು ನಾನು ಇಬ್ರಿಗೆ ಅಷ್ಟೇನೆ ಅಡಿಗೆ ಮಾಡೋದು. ಮಕ್ಳಾಗ್ಲೇ 1 1/2 ತಿಂಗಳಾಯ್ತು ಊರ್ಗ್ ಹೋಗಿ, ಅವ್ರ ಅತ್ತೆ ಮನೇಲಿದ್ದಾರೆ. ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ರಜಾ ಇರೋದ್ರಿಂದ ಇನ್ ಮುಂದಿನ ವರ್ಷ ಅಷ್ಟೇ ಬೇರೆ ಊರುಗಳಿಗೆ ಹೋಗಕ್ಕಾಗೋದು. ಆದ್ರಿಂದ ಆರಾಮಾಗಿ ಇದ್ದು ಬರ್ಲಿ ಊರಲ್ಲಿ ಅಂತ ಅಂದ್ಬಿಟ್ಟು ಮಕ್ಕಳನ್ನ ರಜಕ್ ಕಳ್ಸಿದೀವಿ. ಹಾಗೆ ನಮ್ಗೆ ಮನೆ ಕೆಲ್ಸ ಇತ್ತು. ಮದ್ವೆ ಎಲ್ಲ ಮುಗೀತು ಆಲ್ರೆಡಿ. ಹಾಗೆ ಮನೆ ಕೆಲ್ಸ ಇದೆ. ಮನೆ ಹತ್ರ ಕೆಲ್ಸ ಮಾಡ್ತಿರ್ತಾರೆ, ಅಲ್ಲಿ ಹೋಗ್ಬೇಕು. ಹಾಗೆ ಸ್ಕೂಲ್ ಹತ್ರ ಹೋಗ್ಬೇಕು. ಕೆಲ್ಸ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಸರಿ ಯಾವ ಊರ್ಗೂ ಹೋಗಿಲ್ಲ. ಮದ್ವೆ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಹಾಗೆ ಸ್ಕೂಲ್ ಹತ್ರ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇದೆ ನಮ್ಮ ಮಕ್ಳು ಓದ್ತಿರುವಂತ ಸ್ಕೂಲು, ಬಸವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲು ಬಿಡದಿ ಹತ್ರ. CBSE ಸಿಲೆಬಸ್ ತುಂಬಾ ಚೆನ್ನಾಗಿದೆ. ಕ್ಲೀನ್ ಅಂತೂ ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಫೀಸ್ ಕಟ್ಬಿಟ್ಟು ಹಾಗೆ ರೆಸಿಪ್ಟ್ ಎಲ್ಲ ಇಸ್ಕೊಂಡು ಬುಕ್ಸ್ ಎಲ್ಲ ಇಸ್ಕೊಂಡಿದೀವಿ. ನಮ್ಮ ಮನೆಯವರು 8ಗೆ, ನಾನು 4ಗೆ ಇಸ್ಕೊಂಡೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಈಗ ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂತ. ಸ್ವಲ್ಪ ಜನ ಬಂದ್ಬಿಟ್ಟಿದ್ರು ಆಲ್ರೆಡಿ. ಮಕ್ಳುಗಳಿಗೆಲ್ಲ ಅಡ್ಮಿಷನ್ ಮಾಡಿಸಿ ಬುಕ್ಸ್ ಎಲ್ಲ ಇಸ್ಕೊಂಡು ಹೋಗಕ್ಕೆ ತುಂಬಾ ಫಾಸ್ಟ್ ಇದ್ದಾರೆ ಈಗಂತೂ. ಬಂದಿದ್ರು. ಅದರಿಂದ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡೇನೆ ಬುಕ್ಸ್ ಎಲ್ಲ ಇಸ್ಕೋಬೇಕಾಯ್ತು. ಈ ಶಕೆಯಲ್ಲಿ ಬಿಸಿಲಲ್ಲಿ ಸಾಕಾಯ್ತು ಇಷ್ಟು ಬುಕ್ ಇಸ್ಕೊಳ್ಳೋಕೆ. ಒಬ್ರಿಗೆ ಬುಕ್ಸ್ ಇಸ್ಕೊಳ್ಳೋಕೆ ಅಂತ ಅಂದ್ರೆ ಒಂದ್ ಅರ್ಧ ಗಂಟೆ ಆಗುತ್ತೆ. ಹಂಗೆ ಊರಲ್ಲಿ ನೋಡಿ, ನಮ್ಮೂರಲ್ಲಂತೂ ಮಾವಿನ ಹಣ್ಣಂತೂ ತುಂಬಾ ಇದೆ. ಈಗಂತೂ ತಿನ್ನೋದಕ್ಕೆ ಆಗಲ್ಲ ಅಷ್ಟೊಂದು ಮಾವಿನ ಹಣ್ಣು. ಮಳೆಗಂತೂ ತುಂಬಾನೇ ಉದುರೋಗಿದೆ, ಅಷ್ಟು ಮಾವಿನ ಹಣ್ಣಿದೆ. ಚೆನ್ನಾಗಿ ಎಲ್ಲ ಮರದಲ್ಲೇ ಹಣ್ಣಾಗ್ಬಿಟ್ಟಿದೆ ಕೆಂಪಗೆ. ಮರದ ಹಣ್ಣಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿ ತಿನ್ನೋದಕ್ಕಂತೂ. ಈ ಸೈಡ್ ಯಾವಾಗೂ ಅಷ್ಟೇನೆ ನಮ್ಗೆ ಮಾವಿನ ಹಣ್ಣಿಗೇನ್ ಬರ ಇಲ್ಲ. ಈ ಕಾಲ ಬಂತು ಅಂತಂದ್ರೆ ಮನೇಲಿ ಮಾವಿನ ಹಣ್ಣು ಒಂದೊಂದು ಮಂಕ್ರಿ ಎಷ್ಟು ಬುಟ್ಟಿ ಅಷ್ಟು ಇದ್ದೇ ಇರುತ್ತೆ. ಯಾರ ಮನೇಲಿ ಇರುತ್ತೋ ಬಿಡುತ್ತೋ, ನಮ್ಮ ಮನೇಲಂತೂ ನಾನು ಕಿತ್ಕೊಂಡ್ ಬಂದೇ ಬರ್ತೀನಿ. ಮಕ್ಳು ಇದ್ದಾರೆ, ಮಕ್ಳು ತಿಂತಾರೆ ಅಂತ ಅಂದ್ಬಿಟ್ಟು. ಹಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಲೈಕ್ ಆಪ್ಷನ್ ಒತ್ತಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.